ನಮಸ್ಕಾರ ಸ್ನೇಹಿತರೆ. ಏನಪ್ಪಾ ಯುವಕರಿಗೆಲ್ಲ ಆಹಾರ ಹಾಕಿದ್ದಾರೆ, ಏನ್ ವಿಶೇಷ ಅಂತ ತಾವು ನೋಡ್ತಾ ಇರ್ತೀರಾ. ನಾ ಹೇಳ್ತಾ ಇರ್ತೀನಿ ಆಗಾಗ, ನಾನು ಏನಾದ್ರೂ ವಿಶೇಷ ಇದ್ರೇ ಲೈವ್ ಬರೋದು. ಇವತ್ತು ನಿಜವಾಗ್ಲೂ ವಿಶೇಷದ ದಿನ. ಯಾಕೆಂದ್ರೆ ನನ್ನ ಸಹೋದರರು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ ಜಂಗಮಕೋಟೆ ಗ್ರಾಮದ ಎಲ್ಲ ನನ್ನ ಸಹೋದರರು ಭಾನು, ಪ್ರಕಾಶ್ ಹಾಗೂ ಪ್ರಸಾದ್ ಮತ್ತು ಎಲ್ಲ ತಂಡದವರು ಸೇರಿ ಒಂದು ಆ್ಯಂಡ್ ಬ್ಯಾನು ಫಿಲಮ್ ಶಾರ್ಟ್ ಮೂವಿಯನ್ನು ಪಾಸಿಟಿವ್ ಕರ್ಣ ಅಂತ ಅಂದರೆ ಒಂದು ಶಾರ್ಟ್ ಮೂವಿಯನ್ನು ತೆಗೆದಿದ್ದಾರೆ. ಸಣ್ಣ ಒಂದು ಕಿರುಚಿತ್ರ ಪ್ರಯತ್ನ ಮಾಡಿದ್ದಾರೆ. ನಿಜವಾಗ್ಲೂ ಬಹಳ ಅರ್ಥಪೂರ್ಣವಾಗಿದೆ. ಕರ್ಣನ ಸೇವೆ ಯಾವ ರೀತಿ ಅನ್ನೋದನ್ನ ಫಿಲಮ್ ಮುಖಾಂತರ ತೋರಿಸಿದ್ದಾರೆ. ನಾವು ಯಾವುದು ಶಾಶ್ವತ ಅಲ್ಲ ಈ ಭೂಮಿ ಮೇಲೆ, ಆಸ್ತಿ ಪಾಸ್ತಿ ಎಲ್ಲೂ ಯಾವುದು ಶಾಶ್ವತ ಅಲ್ಲ. ನಮಗೆ ದುಡ್ಡೇ ಮುಖ್ಯ ಅಲ್ಲ, ಜೀವನನೇ ಮುಖ್ಯ ಅಲ್ಲ. ನಾವು ಚೆನ್ನಾಗಿರೋದಲ್ಲ, ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಭಾವನೆಯಿಂದ ಇವತ್ತು ನಾವು ಮಾಡೋ ಕೆಲಸದ ಮೇಲೆ ದೇವರನ್ನ ಕಾಣ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಿನಿಮಾವನ್ನ ನನ್ನ ಸಹೋದರರು ಎಲ್ಲರೂ ಸೇರಿ, ಒಂದು ಬಡತನದ ಕುಟುಂಬದವರು ಎಲ್ಲರೂ ಕಷ್ಟಪಟ್ಟು ದುಡಿದು ಒಬ್ಬೊಬ್ರು ಒಂದೊಂದು ವೃತ್ತಿಯಲ್ಲಿದ್ದಾರೆ. ಅವರು ಇವತ್ತು ಸಣ್ಣ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ನಿಜವಾಗ್ಲೂ ಇವರು ಏನು ಇವತ್ತು ಒಂದು ಪಾಸಿಟಿವ್ ಕರ್ಣ ಅನ್ನೋ ಮೂವಿ, ಶಾರ್ಟ್ ಮೂವಿಯನ್ನು ಕಲಿಸಿದ್ದಾರೆ. ಇದು ಬಿಲಿಯನ್ ಗಟ್ಟಲೆ ಓಡಲಿ, ಜೊತೆಗೆ ಇವರು ಜನರ ಆಶೀರ್ವಾದ ಇವ್ರ ಮೇಲೆ ಇರಲಿ. ಯಾವತ್ತು ಸಮಸ್ಯೆ ಇದೆ, ಆದ್ರೂ ಒಂದೇ ಒಂದು ಹೇಳಕ್ಕೆ ಬಯಸ್ತೀನಿ. ಯಾವತ್ತು ನಾವು ಬೆಳೆದಿರೋರನ್ನ ಬೆಳೆಸೋದಲ್ಲ, ಬೆಳೆದೇ ಇರೋರನ್ನ ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯ, ಜವಾಬ್ದಾರಿ ಕೂಡ. ನಮ್ಮ ರಾಜ್ಯದ ಕನ್ನಡಿಗರು ಪ್ರತಿಯೊಬ್ರು ಏನು ಬಡ ಮಕ್ಕಳನ್ನ ಬೆಳೆಸಬೇಕು ಕಣ್ರಯ್ಯ ಅನ್ನೋ ಉದ್ದೇಶ ಏನು ಇದೆ, ಅದನ್ನ ನಿಜವಾಗ್ಲೂ ಇವತ್ತು ಬೆಳೆಸ್ತಾ ಇದ್ದೀರಾ. ಅದೇ ತರ ಈ ಒಂದು ಟೀಮು, ಈ ಒಂದು ತಂಡವನ್ನ ಬೆಳೆಸ್ಬೇಕು. ಇಂಥ ಒಂದು ಬಡ ಮಕ್ಕಳನ್ನ ಬೆಳೆಸಿ ಇವ್ರನ್ನ ಬೆಳೆಯುವಂತ ಕೆಲಸ ಮಾಡಬೇಕು. ಒಂದು ಶಾರ್ಟ್ ಮೂವಿಯನ್ನ ತೆಗೆದಿದ್ದಾರೆ. ಇದೇ ತಿಂಗಳು 14ನೇ ತಾರೀಕು ಗುರುವಾರ ಸಂಜೆ 5:40ಕ್ಕೆ ಲಾಂಚ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಮುಖಾಂತರ. ಏನು ಅದು 1 ಗಂಟೆಗಳ ಕಾಲ ಹೇಳ್ತಾರಲ್ವಾ, ಬಡವರಿಗೆ ಇದೇ ತರ ಸಮಸ್ಯೆಗಳಾಗೋದು. ಅವ್ರು ಬೆಳೆಯೋದಕ್ಕೆ ಈ ನೆಟ್ವರ್ಕು ಸಹ ಸಮಸ್ಯೆ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಬೆಳೀತಾ ಇರೋರನ್ನ ಬೆಳೆಸೋದು ನಮ್ಮ ಕರ್ತವ್ಯ. ಆದ್ರಿಂದ ಪ್ರತಿಯೊಬ್ಬರು ಇವರನ್ನ ಬೆಳೆಸ್ಬೇಕು. ಈ ಒಂದು ಪಾಸಿಟಿವ್ ಕರ್ಣ ಅಂತ ಮೂವಿ ಏನಿದೆ, ಆನ್ ಬಾನು ಫಿಲಮ್ಸ್ ಅಂತ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಇವರ ಪಾಸಿಟಿವ್ ಕರ್ಣ ಅನ್ನೋ ಮೂವಿ ರಿಲೀಸ್ ಆಗುತ್ತೆ ಇದೇ ತಿಂಗಳು 14ನೇ ತಾರೀಕು ಸಂಜೆ 5:40ಕ್ಕೆ. ಆದ್ರಿಂದ ಪ್ರತಿಯೊಬ್ರು ಇದನ್ನ ಲಾಂಚ್ ಮಾಡಿ ಎಲ್ಲಾರು ನೋಡಿ ವೀಕ್ಷಣೆ ಮಾಡ್ರಿ, ಇದನ್ನ ಸಬ್ಸ್ಕ್ರೈಬ್ ಮಾಡಿ. ಇವ್ರನ್ನ ಬೆಳೆಯೋ ರೀತಿಯಲ್ಲಿ ಎಲ್ಲರೂ ತಗೊಂಡೋಗಿ ಬಿಲಿಯನ್ ಗಟ್ಟಲೆ ಓಡ್ಲಿ. ನಿಮ್ಮೆಲ್ಲರ ಆಶೀರ್ವಾದ. ಕನ್ನಡಿಗರು ಏನೋ ನಿಮ್ಮನ್ನ ನಂಬ್ಕೊಂಡು ಈ ಒಂದು ಮೂವಿಯನ್ನ ತೆಗ್ದಿರೋದು, ಅವ್ರ ಆಸೆಗೋ ಏನೋ ಅವ್ರ ಶೋಕಿಗೋ ತೆಗ್ದಿರೋದಲ್ಲ. ಸಾರ್ವಜನಿಕವಾಗಿ ಯಾವುದೋ ಒಂದು ಪ್ರತಿಯೊಬ್ರು ಬದಲಾವಣೆ ಆಗ್ಲಿ, ನಮ್ಮಲ್ಲಿರ್ತಕ್ಕಂಥ ಸ್ವಾರ್ಥತನ ನಿಸ್ವಾರ್ಥದಿಂದ ಬದುಕಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ಮೂವಿಯನ್ನ ತೆಗ್ದಿದ್ದಾರೆ. ಆ ಮೂವಿಯಲ್ಲಿ ನಿಜವಾಗ್ಲೂ ನಾನು ನೋಡಿದ್ದು, ನನ್ಗೆ ಗೊತ್ತಾಗಿದ್ದು ಒಂದೇ, ನಿಜವಾಗ್ಲೂ ಸೇವೆ ಮಾಡೋರ್ಗು ದೇವ್ರು ಕಾಣಿಸ್ತಾರೆ ಅನ್ನೋದು ನಿಜವಾಗ್ಲೂ ಅದು ಪ್ರೂವ್ ಆಗಿದೆ. ಈ ಮೂವಿಯಲ್ಲಿ ನಾವು ಮಾಡೋ ಕೆಲಸದಲ್ಲಿ ದೇವರು ಕಾಣಿಸ್ತಾರೆ. ನಾವು ನಡೆಯೋ ರೀತಿಯಲ್ಲಿ ನಾವು ಸತ್ಯದಿಂದ ನಡೆದ್ರೆ ಎಲ್ಲರೂ ನಮ್ಗೆ ದೇವರು ಸಹ ಕಣ್ಮುಂದೆ ಪ್ರತ್ಯಕ್ಷ ಆಗ್ತಾರೆ ಅನ್ನೋದಕ್ಕೆ ಈ ಮೂವಿ ಮುಖಾಂತರನೇ ನಾನು ನೋಡಿ ನಿಜವಾಗ್ಲೂ ಖುಷಿ ಆಯ್ತು. ಇದು ಎಲ್ರು ನೋಡಿ, ಇದನ್ನ ಎಲ್ರು ಈ ಒಂದು ಚಿತ್ರವನ್ನ ಗೌರವಿಸಿ ಬೆಳೆಸಿ ಅಂತೇಳಿ ಮತ್ತೆ ಈ ಒಂದು ತಂಡ ಏನಿದೆ ಎಲ್ಲ ನನ್ನ ಕುಟುಂಬದವರು, ನನ್ನ ಅಣ್ಣ ತಮ್ಮಂದ್ರು, ಇವ್ರನ್ನ ಬೆಳೆಸುವಂತ ಕೆಲಸ ಮಾಡ್ಬೇಕು ಅಂತ ಎಲ್ಲರಲ್ಲೂ ನಾನು ಕಳಕಳಿಯ ಮನವಿ ಮಾಡ್ಕೊಂತೀನಿ. ಇವ್ರು ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಇನ್ನೂ ನಿಮ್ಮೆಲ್ಲರ ಸಹಕಾರದಿಂದ ಈ ರಾಜ್ಯ ಅಲ್ಲ, ಈ ದೇಶ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರೆಲ್ಲರೂ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಏನು ಪಾಸಿಟಿವ್ ಕರ್ಣ ಅನ್ನೋ ಮೂವಿ, ಶಾರ್ಟ್ ಮೂವಿಯನ್ನು ನನ್ನ ಸಹೋದರರು ತೆಗೆದಿದ್ದಾರೆ. ಅದನ್ನ ಈಗ ತಾನೇ ಲಾಂಚ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವೀಕ್ಷಣೆ ಮಾಡಿ. ಇದನ್ನೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ವಿನಂತಿ ಮಾಡ್ಕೊಂತೀನಿ. ಅದು 2 ನಿಮಿಷಗಳ ಕಾಲ ಇದೆ, ಅದನ್ನ ವೀಕ್ಷಣೆ ಮಾಡಿ. ಅದಾದ್ಮೇಲೆ ನಿಮ್ಗೆ ಒಂದು ಏನು
ಆ ಮೂವಿ ನೋಡ್ಲೇಬೇಕು ಅನ್ನೋ ಕುತೂಹಲ ತಮ್ಮಲ್ಲಿ ಎಲ್ಲರಲ್ಲೂ ಬರುತ್ತೆ. ದಯವಿಟ್ಟು ಇದನ್ನ ನೋಡಿ ಎಲ್ರು ಈ ಒಂದು 16ನೇ ತಾರೀಕು ಸಂಜೆ 5:30ಕ್ಕೆ ಆನ್ ಬಾನು ಫಿಲಮ್ಸ್ ಅಂತ ಯೂಟ್ಯೂಬ್ ಅಲ್ಲಿ ನನ್ನ ಸಹೋದರ ಬಿಡುಗಡೆ ಮಾಡಿದ್ದಾನೆ, ಪಾಸಿಟಿವ್ ಕಾರಣ ಅಂತ. ದಯವಿಟ್ಟು ಈಗ ಪ್ಲೇ ಮಾಡ್ತೀನಿ, ದಯವಿಟ್ಟು ಒಂದು ಸಾರಿ ವೀಕ್ಷಣೆ ಮಾಡಬೇಕು ಎಲ್ಲರೂ ಸಾರ್ವಜನಿಕರು ಅಂತ ಹೇಳಿ. ಇದನ್ನ ನೋಡಿದ ನಂತರ ನಿಮ್ಗೆ ಅರ್ಥ ಆಗುತ್ತೆ. ನಾನು 3 ನಿಮಿಷಗಳ ಕಾಲ ಮೂವಿ ನೋಡಿ ನಿಜವಾಗ್ಲೂ ಅದರ ಸಂಪೂರ್ಣ ಒಂದು ಮಾಹಿತಿಯನ್ನ ತಿಳ್ಕೊಂಡೆ. ಇದರಲ್ಲಿ ನಿಜವಾಗ್ಲೂ ನಿಸ್ವಾರ್ಥದಿಂದ ಬದುಕಿದವರಿಗೆ ದೇವರೇ ಕಾಣಿಸ್ತಾರೆ ಅನ್ನೋದು ಪ್ರೂವ್ ಆಗಿದೆ. ದಯವಿಟ್ಟು ಎಲ್ಲರೂ ನೋಡ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ. ತಾತ, ಈ ಕೋಟೆನ ಕೃಷ್ಣನ ಕೋಟೆ ಅಂತ ಯಾಕೆ ಕರೀತಾ ಇರ್ತಾರೆ? ಸುಮಾರು 100 ವರ್ಷಗಳ ಹಿಂದೆ ಹಸು ಕಾಯೋರ್ಗು ಕುರಿ ಕಾಯೋರ್ಗು ಕೃಷ್ಣ ಇಲ್ಲಿ ಕಾಣ್ತಾ ಇದ್ದಂತಪ್ಪ. ಈಗ ಯಾರಿಗೂ ಕಾಣಿಸಲ್ಲ. ಕೃಷ್ಣ ಕಾಣಿಸ್ಬೇಕಂದ್ರೆ ಒಳ್ಳೆ ರೀತಿಯಲ್ಲೇ ನಡಿಬೇಕಂತೆ. ನಾನು ಒಳ್ಳೆ ರೀತಿಯಲ್ಲೇ ನಡೀತಿದ್ದೀನಿ, ಆದ್ರೂ ನನಗೆ ಯಾಕೆ ಕಾಣಿಸ್ತಿಲ್ಲ? ನಿಜವಾಗ್ಲೂ ಕೃಷ್ಣ ಕಾಣಿಸ್ತಿಲ್ವಾ? ಕೃಷ್ಣ ಏನಪ್ಪ ಮಾಡೋದು? ಕೃಷ್ಣ ಹೇಳಿದ್ರೆ ನಮ್ ಕಣ್ಣು ಊಟ ಮಾಡ್ತಾನೋ ಇಲ್ವೋ ದೇವ್ರೆ. ತಾತ, ಕೃಷ್ಣನ ಉಳ್ಕೊಂಬರಕ್ ಹೋಗ್ತಾ ಇದೀನಿ. ಅಷ್ಟೊತ್ತರಲ್ಲಿ ಕರ್ನ ಊಟ ಮಾಡಕ್ ಹೇಳು. ಕೃಷ್ಣ, ಒಂದು ಮಾತು ನೆನಪಿಟ್ಬೇಕಲ್ಲ, ನೀನು ನಮ್ಮಿಂದ ಮುಂದೆ ಮೋಸ ಮಾಡಿದರು ನೀನು ನಂಬಬಾರದು. ಯಾಕಂದರೆ ಆ ಒಂದು ಕ್ಷಣ ನಿನ್ನ ಪ್ರಾಣ ಕಾಪಾಡಿಕೋಸ್ಕರ ಸುಳ್ಳು ಹೇಳಬಹುದು. ಯಾವುದೇ ಕಾರಣಕ್ಕೂ ಈ ಜಮೀನನ್ನು, ಈ ಹಸುಗಳನ್ನು ನಾಶನ ಮಾಡ್ಕೊಳ್ಳುವುದೇ ಇಲ್ಲ. ನಾವ್ ಜಮೀನ ಎಂತ ಟೈಮ್ ನಲ್ಲಿ ಮಾರ್ಕೋಬೇಕಂದ್ರೆ ಆ ಕ್ಷಣ ಅದನ್ನ ಮಾರಿಲ್ಲ ಅಂದ್ರೆ ನಮ್ ಪ್ರಾಣ ಹೊರಟೋಗುತ್ತೋ ಅಂತ ಟೈಮ್ ನಲ್ಲಿ ಬಿಟ್ಟಿನ ಯಾವತ್ತು ಮಾರ್ಕೋಬೇಡ್ರಪ್ಪ. ಕರ್ಣ, ನಿನ್ನ ಪ್ರಾಣ ಹೋದ್ರೂ ಈ ಜಮೀನನ್ನ ಮಾರ್ತಿರ್ಲಿಲ್ಲ. ನನಗೋಸ್ಕರ ಮಾಡಿ ನನ್ನನ್ನ ಕಳಿಸ್ತಿದೀಯಾ. ಯಾವುದೇ ಕಾರಣಕ್ಕೂ ಈ ನನ್ನ ಸಾಧನೆಯನ್ನು ವ್ಯರ್ಥ ಮಾಡಿಕೊಳ್ಳುವುದಿಲ್ಲ ಕರ್ಣ. ಬೇಡ ಅದರಿಯಾ, ಅಮ್ಮನ್ ನೆನ್ಪಂತ ಅದೊಂದೇ ಅಲ್ವಾ ಇರೋದು. ಮಾರೋದ್ ಬೇಡಪ್ಪ. ಅಮ್ಮ ಜಮೀನ್ ಮಾಡಿರೋದು ನೋಡ್ಕೊಂಡಿದ್ವಿ ಅಂತ ಅಲ್ಲ, ಅದನ್ನ ಡೆವಲಪ್ಮೆಂಟ್ ಮಾಡ್ಬೇಕಂತ. ಇನ್ನ ಮಾಡಿ ಇನ್ನ ಒಳ್ಳೆ ಸ್ಥಾನಕ್ಕೆ ಹೋಗಿ. ನನ್ಗೊಬ್ಬ ತಂಗಿ ಇದ್ದಾಳೆ, ಅವಳು ಇಸ್ರುಗ್ ಹೋಗ್ತಾಳೆ. ನಾನು ಇಸ್ರುಗ್ ಹೋಗ್ಬಿಟ್ರೆ ಅವಳು ಊಟಕ್ಕೆ ಏನ್ ಮಾಡ್ಕೊತಾಳೆ? ನಾನ್ ಮಾತು ಕೊಡ್ತಾ ಇದ್ದೀನಿ, ನಿನಗೆ ಯಾವುದೇ ಕಷ್ಟ ಬರ್ದಂಗೆ ನಾನ್ ನಿನ್ ನೋಡ್ಕೊಂತೀನಿ. ಈ ನನ್ನ ಸಾಧನೆಗೆ ಯಾರೇ ಅಡ್ಡ ಬಂದರು ಇದೇ ರೀತಿನೇ ಮಾಡ್ತೀನಿ. ಮನುಷ್ಯನಲ್ಲಿ ಆಸೆ ಪಡೋರು ಇರ್ತಾರೆ, ಅತಿ ಆಸೆ ಪಡೆಯೋರು ಇರ್ತಾರೆ. ಅತಿ ಆಸೆ ಪಡೋರು ಪ್ರಾಣ ತೆಗಿಯಕ್ಕೂ ಯೋಚನೆ ಮಾಡಲ್ಲ. ಈಗ ಆ ರಾಣಿಯನ್ ಸಹ ಕೊಲ್ಲಕ್ಕೆ ನೋಡ್ತಾ ಇದ್ದಾನೆ. ಕೃಷ್ಣನ ಆದಿಯಲ್ಲಿ ನಡೆದು ನನಗೆ ಕಷ್ಟಗಳೇ ಬಂದೆ ಹೊರತು ಕೃಷ್ಣ ಕಾಣಿಸ್ಲೇ ಇಲ್ಲ. ಕನ್ನ ಇಷ್ಟೊಂದು ಇಂಟ್ರೆಸ್ಟ್ ಆಗಿ ಇಷ್ಟೊಂದು ಆತ್ಮೀಯತೆಯಿಂದ ಇದನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಬೋದು. ಇದು ಮೊದಲನೇ ಬಾರಿ. ನಾನು ಯಾರಿಗೂ ಸಹ ಹಲವಾರು ಸಿನಿಮಾಗಳಿಗೆ ಮಾಡಿದ್ದೀವಿ, ಪ್ರಮೋಷನ್ ಮಾಡಿದ್ದೀವಿ, ಹೋಗಿದ್ದೀವಿ, ಸಪೋರ್ಟ್ ಮಾಡಿದ್ದೀವಿ. ಆದರೆ ಖುದ್ದಾಗಿ ಮನಸ್ಫೂರ್ತಿಯಾಗಿ ಬೆಳಿಬೇಕು, ಇವರು ಈ ಸಮಾಜದಲ್ಲಿ ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಖುದ್ದಾಗಿ ನಾವೇ ಇದು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನನ್ನ ಸಹೋದರರಾದಂತಹ ಜನಸ್ನೇಹಿ ಯೋಗೇಶ್ ಅವರು, ಜನಧ್ವನಿ ಮಹೇಶ್ ಅವರು, ಪ್ರಶಾಂತ್ ಚಕ್ರವರ್ತಿ ಅವರು, ಆಮೇಲೆ ಮಿಮಿಕ್ರಿ ಗೋಪಿ ಸರ್, ಮತ್ತೆ ಮಳವಳ್ಳಿ ಮಹಾದೇವ್ ಸ್ವಾಮಿಗಳು, ಆಮೇಲೆ ನಮ್ಮ ಸಾಗರ್ ತುರುವೇಕೆರೆ ಅವರು, ಹಲವಾರು ನಟರು ಇವ್ರ ಜೊತೆಗೆ ಕೈ ಜೋಡಿಸ್ತಾರೆ, ಮಾತು ಕೊಟ್ಟಿದ್ದಾರೆ.
ಇನ್ನೂ ಸಹೋದರರು ಯಾರ್ಯಾರು ನಮ್ಗೆ ಪರಿಚಯ ಇದ್ದಾರೆ ಅವ್ರ ಕಡೆಯಿಂದ ಎಲ್ಲರ ಕಡೆಯಿಂದ ಇವ್ರಿಗೆ ಬೆಳೆಯೋದಕ್ಕೆ ಏನ್ ಅವಶ್ಯಕತೆ ಇದೆಯೋ ಯಾವ ರೀತಿ ನಾವು ಪ್ರಯತ್ನ ಮಾಡ್ಬೇಕು ಅದನ್ನೆಲ್ಲ ಇವ್ರಿಗೋಸ್ಕರ ನಾವು ಸದಾ ಅವ್ರ ಜೊತೆಗೆ ಇರ್ತೀವಿ ಅಂತೇಳಿ ಈ ಸಭೆ ಏನು ಈ ಒಂದು ಪ್ರಮೋಷನ್ ವಿಚಾರವಾಗಿ ಬಂದಿದ್ದಾರೆ. ಅವ್ರಿಗೆ ಹೃದಯಪೂರ್ವಕವಾಗಿ ಅಭಿನಂದಿಸಿ ಇದೇ ಪ್ರೀತಿ ವಿಶ್ವಾಸ ಈ ಒಂದು ಗೌರವ ಸ್ಥಾನಮಾನ ಯಾವಾಗೂ ಇವ್ರ ಮೇಲೆ ಇರುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಒಳ್ಳೆಯದಾಗಿ.